ತಮ್ಮದೇ ಆಗಿರತಕ್ಕಂತಹ ಒಂದು ಬುದ್ಧಿಮತ್ತೆಯನ್ನ ಇಟ್ಕೊಂಡು ಜನರಲ್ಲಿ ಎಲ್ಲರನ್ನೂ ಅಕ್ಕ ತಂಗಿಯರು ಅಣ್ಣ ತಮ್ಮಿಯರೆಂದು ಭಾವಿಸಿ ಅವರು ಎಲ್ಲರಿಗೂ ಕೂಡ ಪರಿಸರವಾಗಿರ್ತಕ್ಕಂತಹ ಸಮಾನತೆಯ ಬದುಕನ್ನ ನೀಡಿರ್ತಕ್ಕಂತಹ ಸಮಾನತೆಯ ಬದುಕಿಗೆ ದಾರಿಯನ್ನು ತೋರಿಸಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರಾದ್ರೂ ಆಗಿದ್ರೆ ಅದು ಸಂತ ಸೇವಾಲಾಲ್. ಅವರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಅವರ ಬಗ್ಗೆ ಆಚರಣೆ ಮಾಡುವಂಥದ್ದು ನಾವು ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥದ್ದು ಇದು ತುಂಬಾ ಹಳೆಯಿಂದ ಆಗ್ಬೇಕಾಗಿತ್ತು. ಆದರೆ ನಮ್ಮ ಜನಾಂಗ ಈಗಲೂ ಕೂಡ ಬುಡಕಟ್ಟು ಜನಾಂಗ ಅಂತ ನಾವು ಕಸ್ಕೊಂಡಿದೀವಿ. ಈಗಲೂ ಕೂಡ ಬಹಳಷ್ಟು ಹಿಂದುಳಿದ, ಬಹಳಷ್ಟು ಆರ್ಥಿಕ ಹಿನ್ನಡೆಯನ್ನು ಹೊಂದಿರತಕ್ಕಂತಹ ಜನಾಂಗ ಯಾವ್ದಾದ್ರು ಅದು ನಮ್ಮ ಬಂಜಾರ ಜನಾಂಗ. ಎಲ್ಲರೂ ಕೂಡ ಯಾರೋ ಊರಲ್ಲಿ ಒಬ್ಬರು ನೌಕರಿ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಯ್ಯೋ ಬಂಜಾರ ಜನಾಂಗ ಬಹಳ ನೌಕರಿ ಪಡ್ಕೊಂಡಿದ್ದಾರೆ, ಎಸ್ಟಿ ಮೀಸಲಾತಿ ಪಡ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತೀವಿ. ಹೀಗೆ ಇತ್ತೀಚಿನ ಈಗಾಗಲೇ ಒಳ ಮೀಸಲಾತಿ, ಆ ಮೀಸಲಾತಿ, ಈ ಮೀಸಲಾತಿ ಮಾತಾಡ್ತಿದ್ವಿ ನಾವು. ಹೌದು, ಮಾತಾಡ್ಲಿಕ್ಕೆ ಏನು ತಪ್ಪಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ಇಲ್ಲಿ ಸಾಮಾನ್ಯರಿಗೂ ಕೂಡ ಅವಕಾಶ ಇದೆ, ಒಬಿಸಿ ಅವರಿಗೂ ಅವಕಾಶ ಇದೆ, ಎಸ್ಸಿ ಎಸ್ಟಿ ಎಲ್ಲರಿಗೂ ಅವಕಾಶ ಇದೆ. ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಅದನ್ನು ಬಳಸ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಅದು ನಾನು ಕೂಡ ನಾನು ಎಸ್ಸಿ ಆಗಿ ಒಂದು ಸಂಸ್ಥೆಯಲ್ಲಿ ನಾನು ಆ ಕೆಟಗರಿಯಲ್ಲಿ ಕೆಲಸ ತಗೊಂಡಿದ್ದೇನೆ, ಎಸ್ಸಿ ಆಗಿ. ಆದರೆ ನಾವು ಯಾರು ಕೂಡ ಅರ್ಹತೆ ಬಗ್ಗೆ ಮಾತಾಡ್ತಾ ಇಲ್ಲ, ಆ ಜಾತಿ ಬಗ್ಗೆ ಮಾತಾಡ್ತೀವಿ. ಜಾತಿ ಇದು ನಮ್ಮ ಜಾತಿ, ಇದು ನಮ್ಮ ಜಾತಿ, ನಮ್ಗೆ ಇಷ್ಟು ಪರ್ಸೆಂಟ್ ಬೇಕು, ನಮ್ಗೆ ಎಷ್ಟು ಪರ್ಸೆಂಟ್ ಬೇಕು, ಇಲ್ಲ. ಇದು ಈಗಲೂ ಕೂಡ ಚರ್ಚೆ ಮಾಡುವಂತ ಅವಕಾಶ, ಒಂದು ಮಾಹಿತಿ, ಒಂದು ವಿಚಾರವೇ ಅಲ್ಲ. ಆದ್ರೆ ನಾವು ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಊರುಗಳಲ್ಲಿ ಈ ವಿಚಾರವಾಗಿ ಮನಸ್ತಾಪಗಳಲ್ಲಿ ಎಲ್ಲರೂ ಅಣ್ಣ ತಮ್ಮಂದರಾಗಿ ಬದುಕುವಂತ ಸ್ಥಿತಿಯನ್ನ ಬಿಟ್ಟು ಎಲ್ಲರೂ ಕೂಡ ನಾಯಕಗಳಾಗಿ ಬರ್ತಾ ಇದೀವಿ. ನೀನು ಆ ಜಾತಿ, ನಿನಗೆಷ್ಟು, ನಿನಗಿಷ್ಟು, ನೀನು ಅಲ್ಲೋ ಹೋಗಿದ್ಯಾ, ಅಲ್ಲಿ ಮಾಡ್ತಿದ್ಯಾ ನೋಡಿ. ಇವೆಲ್ಲವೂ ಕೂಡ ಗೂಢಾಚಾರಿಕೆ ಅನ್ನುವಂಥದ್ದು ಲಂಬಾಣಿ ಜನಾಂಗದಲ್ಲಿ ಯಾವತ್ತೂ ಕೂಡ ಇಲ್ಲ, ಗೂಢಾಚಾರಿಕೆ ಅನ್ನುವಂಥದ್ದು. ಆದರೆ ಲಂಬಾಣಿ ಜನಾಂಗದ ಮೇಲೆ ಗೂಢಾಚಾರಿಕೆ ಇದೆ. ಬೇರೆ ಬೇರೆ ರಾಜರ, ಬೇರೆ ಬೇರೆ ಹೋರಾಟಗಾರರ, ಬೇರೆ ಅವರ ಕಪಿಮುಷ್ಟಿಯನ್ನ ಹಿಡಿಬೇಕು ಅನ್ನುವಂತ ಏನು ಜನಾಂಗ ಅಪಾಕಸ್ತಾ ಇರುತ್ತೆ, ಅವೆಲ್ಲರೂ ಕೂಡ ಗೂಢಾಚಾರಿಕೆ. ಇದೆಲ್ಲವೂ ಕೂಡ ನಿವಾರಣೆ ಆಗಬೇಕು, ಇದೆಲ್ಲವೂ ಕೂಡ ನಿಲ್ಬೇಕು. ಇವೆಲ್ಲವೂ ಪ್ರಜ್ಞಾವಂತರಾಗಿರ್ತಕ್ಕಂಥ ನಾವು ಅರ್ಥ ಮಾಡ್ಕೋಬೇಕು. ಯಾರೊಬ್ರು ಹೇಳಿದ್ದಾರೆ, ಯಾರೊಬ್ರು ಹೇಳಿದ ತಕ್ಷಣ ಎಲ್ಲರೂ ಗುಬ್ಬಿ ಎಬ್ಸ್ಕೊಂಡು ಗಲಾಟೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾವಾದ್ರೂ ಅಷ್ಟೇ ಬಂಜಾರ ಜನಾಂಗ ಯಾಕೆ ಹಾಗೆ ಅಂತ ಗಲಾಟೆ ಮಾಡುವ ಅವಶ್ಯಕತೆ ಇಲ್ಲ. ನಾನು ನಿಮ್ಮಲ್ಲಿ ವಿನಮ್ರ ಮಾಡ್ಕೊಳ್ತಾ ಇದ್ದೀನಿ. ಯಾರೂ ಕೂಡ ಈ ಮೀಸಲಾತಿ ಅನ್ನುವಂತ ಎಲ್ಲರೂ ಈಗ ದೊಡ್ಡ ಸರ್ಕಾರದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತುಂಬಾ ಚರ್ಚೆ ನಡೀತಾ ಇದೆ. ಆ ದಾಸ್ ಮೋಹನ್ ಅವರು ಇವರು ಎಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ. ಆದರೆ ಸಂವಿಧಾನದಲ್ಲಿ ಇದಕ್ಕೆ ಯಾವುದೇ ಅವಕಾಶ ಇಲ್ಲ. ಆದರೆ ಇದನ್ನ ತಿರುಚಿ ಹೇಳುವಂತ ಪ್ರಯತ್ನ ನಡೀತಾ ಇದೆ. ನಮ್ಮ ನಡುವೆ ಜಗಳ ನಿರ್ಮಿಸುವಂತಹ ಕೆಲಸ ನಡೀತಾ ಇದೆ. ಇದು ಮಾತ್ರ ನಡೀತಾ ಇರ್ತಕ್ಕಂಥದ್ದೇ ಹೊರತು ಇದು ಯಾವುದು ಆಗ ಸಾಧ್ಯವೇ ಇಲ್ಲ. ನಾನು ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೀನಿ, ಯಾರೂ ಕೂಡ ಎಸ್ಸಿ ಜನಾಂಗದಿಂದ ಬಂಜಾರ ಜನಾಂಗವನ್ನ ಕೊಂಚ ಅಕ್ರಮ ಜನಾಂಗವನ್ನು ತೆಗಿತಾರೆ ಸಾಧ್ಯ ಇದೆ ಅಂತಕ್ಕಂಥ ಮಾತು. ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ನೆಮ್ಮದಿಯಿಂದ ಎಲ್ಲರೂ ಕೂಡ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ. ಅರ್ಥ ಬರ್ತಾ ತಿಳ್ಕೊಂಡು ಏನಾದ್ರು ನಾವು ಹೋರಾಟಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಖಂಡಿತ ನಮ್ಮ ಪ್ರಾಣ ಮಾನ ಎಲ್ಲ ಹಾನಿಯಾಗೋದು ಸಾಧ್ಯ. ದೈವಾಣಿ ಸಂತ ಸೇವಾಲಾಲ್ ಅವರು ಸುಮಾರು 220 ವರ್ಷಗಳ ಹಿಂದೆ ನಮ್ಮ ಜನಾಂಗದ ಹಿತದೃಷ್ಟಿಯನ್ನ ಗಾಮೆತಿ ಭಾರವ ಅಂದಿದ್ರು. ಗಾಮೆತಿ ಭಾರ ನಿಮ್ಮದೇ ಆಗಿರ್ತಕ್ಕಂತಹ ಜೀವನವನ್ನ ರೂಪಿಸ್ಕೊಂಡ್ರೆ ನೀವು ಜನಸಾಮಾನ್ಯರು ಸರಿ ಇಲ್ಲ. 250 ವರ್ಷಗಳ ಹಿಂದೆ ಎಷ್ಟು ಮಟ್ಟಿಗೆ ಸತ್ಯ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಪರಿಸರದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಹೊಂದಿರತಕ್ಕಂಥ ಒಬ್ಬ ಸೇವಾಲಾಲ್ ಸಮಾಜಕ್ಕೆ ಕರೆ ಕೊಡ್ತಾರೆ. ಅವತ್ತೇ ಭವಿಷ್ಯವಾಣಿಯಿಂದ ನುಡಿತಾರೆ ಅವರು. ಏನಂತ ಹೇಳಿದ್ರೆ, ರತಿಯಾದ ಕಟ್ಟರೋ ಪಾಣಿ ಬಗೆಯ, ರತಿಯಾದ ಅಗ್ನಿ ರಚನಾ ಬಗೆಯ. 1 ರೂಪಾಯಿಗೆ 1 ಲೋಟ ನೀರು ಸಿಗುತ್ತೆ. ಬಹುಶಃ ಇದೆಲ್ಲ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ನಾವು ನೀರು ಕುಡಿಬೇಕು ಅಂತ ಹೇಳಿದ್ರೆ 10 ರೂಪಾಯಿ ನೀರು, 10 ರೂಪಾಯಿ ನೀರು. ಅವಾಗೆಲ್ಲ ಇರಲಿಲ್ಲ. 15 ವರ್ಷಗಳ ಹಿಂದೆ ಈ ತರ ಫಿಲ್ಟರ್ ನೀರು, ವಾಟರ್ ನೀರು, ಬಾಟಲ್ ನೀರು ಯಾವುದೇ ಇರ್ತಿರ್ಲಿಲ್ಲ. ಈಗೆಲ್ಲ ಏನ್ ಮಾಡ್ತಾ ಇದೀವಿ ನಾವು ಇದನ್ನ. ಈ ಒಂದು ಭವಿಷ್ಯವನ್ನ ಸಂತ ಶಿವಾನಂದ ಅವರು 250 ವರ್ಷಗಳ ಹಿಂದೆ ಹೇಳಿದ್ರು. ಈಗಾಗುತ್ತೆ. ರಬಿಯಾನ ತೇರ ಚುನಾವಕಿಯ ಕಡಲೆಕಾಳು ಹೇಳ್ತೀವಿ ನಾವು. ಕಡಲೆಕಾಳು ಈಗಲೂ ಕೂಡ ರಸ್ತೆಗಳಲ್ಲಿ, ಬಸ್ಗಳಲ್ಲಿ ಮಾತ್ರ 10ರಿಂದ 20 ಕಾಳು ಇರ್ತಾವಲ್ಲಿ 10 ರೂಪಾಯಿ 5 ರೂಪಾಯಿ. ಹೌದಾ? ಹೌದು. ವಾಗ್ದೇ ಹೇಳಿದ್ರು. ಆಹಾರದ ಬಗ್ಗೆ ಅಪಾರ ಗೌರವವನ್ನು ಹೊಂದಿರತಕ್ಕಂತಹ ಶಿವಾಲಾಲ್ ಎಲ್ಲಾ ಜನಸಾಮಾನ್ಯರಿಗೂ ಬೇಕಾಗಿರ್ತಕ್ಕಂಥ ಅನಿವಾರ್ಯ ಆಹಾರ ಪದಾರ್ಥಗಳು ಅವೆಲ್ಲವೂ ಅಷ್ಟು ಬೆಳೀತಾ ಇದ್ರು. ಅವರು ಇಡೀ ದೇಶಕ್ಕೆ ಸರಬರಾಜು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವರು ಯಾವ ರೀತಿಯ ಕೃಷಿಯನ್ನ ಕೈಗೊಂಡಿದ್ರು. ಯಾಕೆ ಹೇಳಿದ್ರೆ ಹೆಚ್ಚು ದನಕರುಗಳನ್ನ ಸಾಕ್ತಾ ಇರ್ತಕ್ಕಂಥೇ ನಮ್ಮ ಬಂಜಾರ ಜನಾಂಗ. ಅಂತಹ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥ ಭವಿಷ್ಯದ ವಾಣಿಗಳು ಇವತ್ತು
ಎಲ್ಲವೂ ಜಾರಿ ಮಾಡ್ತಾ ಇದೆ. ಅದನ್ನ ಮಾಡಿ ಅದು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಸೇವಾಲಾಲ್ ನಮ್ದೇ ಆಗಿರ್ತಕ್ಕಂತಹ ಮಾತಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಅನುಭವೇತಿ ಕಳಚಕ್ಕೋ ಖರೋ ಅನುಭವೇತಿ ಸಿಕ್ಕಚಕ್ಕೋ ಕನ್ನೈ ಭೂಮಿ. ಇದು ಶಿಕ್ಷಣದ ಬಗ್ಗೆ ಅವರಿರ್ತಕ್ಕಂಥ ಒಂದು ಜಾಗೃತಿಯ ಮಾತು. ಎಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು, ಅನುಭವನ ಪಡ್ಕೋಬೇಕು. ಯಾವಾಗ ನಾವು ಶಿಕ್ಷಣ ವಂಚಿತರಾಗ್ತೀವಿ ನಮ್ಗೆ ಏನು ಗೊತ್ತಾಗಲ್ಲ. ನಮ್ಮನ್ನ ಮೋಸ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿರುತ್ತೆ, ನಾವು ಮೋಸಕ್ಕೆ ಒಳಗಾಗ್ತೀವಿ. ನಾವು ಮೋಸಕ್ಕೆ ಒಳಗಾಗಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು? ನಾವು ಶಿಕ್ಷಣವನ್ನ ಪಡಿಬೇಕು. ಆ ಶಿಕ್ಷಣದಿಂದ ನಮ್ಮ ಅನುಭವವನ್ನ ಗಿಟ್ಟಿಸ್ಕೋಬೇಕು. ಆ ಅನುಭವದೊಂದಿಗೆ ನಮ್ಮ ಬದುಕನ್ನ ಕಟ್ಕೋಬೇಕು ಅನ್ನುವಂತಹ ಮಾತುಗಳನ್ನ ಹೇಳೋದ್ರ ಮೂಲಕ ಸೇವಾಲಾಲ್ ದಾರ್ಶನಿಕವಾಗಿ ನಮ್ಮ ಮುಂದೆ ಕಂಡು ಬರ್ತಾರೆ. ಅವರಿಗೆ ನಾವು ಪೂಜೆ ಮಾಡೋದು ಮಾತ್ರ ಅಲ್ಲ, ಅವರ ಗುಣ ಬೇಯಿಸಬೇಕು. ಆ ಒಂದು ಅನೇಕ ರೀತಿಯ ಕೊಡುಗೆಗಳನ್ನ ನಾವು ಕೊಡ್ತಾ ಬಂದಿದ್ದೀವಿ. ಒಂದೇ ಮಾತಾಗಿ ಮಲಿಕೇರುವ ಇಡೀ ಜಗತ್ತಿನ ವಿಚಾರಧಾರೆಗಳು ಕೆಲವೇ ನಿಮಿಷಗಳಲ್ಲಿ ನಮಗೆ ತಲುಪುತ್ತದೆ. ಯಾವ್ದಾದ್ರು ಈಗ ಫೋನು, ಮೊಬೈಲು, ಇಂಟರ್ನೆಟ್ ಇಲ್ಲದೆ ಇಲ್ಲ. 250 ವರ್ಷಗಳ ಹಿಂದೆಯೇ ಸಂತ ಸೇವಾಲಾಲ್ ನಿಮಿಷಾಂತದಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಈಗ ಅಮೆರಿಕದಲ್ಲಿ ಏನಾಗ್ತಾ ಇದೆ, ನಮ್ಮ ಮೊಬೈಲ್ ಇಸ್ರೇಲ್ ಅಲ್ಲಿ ಏನಾಗ್ತಾ ಇದೆ, ನಮ್ಮ ಮೊಬೈಲ್ ಅಲ್ಲಿ ಇದರಲ್ಲಿ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ನಮ್ಮ ಸಂತ ಸೇವಾಲಾಲ್ ಕಾಯಕದಲ್ಲಿ ಏನ್ ನಡೀತಾ ಇದೆ ಎಲ್ಲವನ್ನೂ ನಾವು ಕ್ಷಣ ಮಾಡ್ತದೆ. ಅಂತಹ ಭವಿಷ್ಯವಾಣಿಯನ್ನು ನೋಡಿರ್ತಕ್ಕಂಥ ಸೇವಾಲಾಲ್ ನಮಗೆ ಒಬ್ಬ ದಾರ್ಶನಿಕರಾಗಿ ಕಂಡು ಬರ್ತಾ ಇದ್ದಾರೆ. ಹೀಗೆ ಹಲವಾರು ರೀತಿಯ ಕೊಡುಗೆಗಳನ್ನ ಕೊಡ್ತಾ ಬಂದರು. ಅಂತಹ ಕೊಡುಗೆಯಲ್ಲಿ ಸ್ವತಂತ್ರ ಹೋರಾಟದ ಕೊಡುಗೆ ಬಹಳ ಅಪಾರವಾಗಿತ್ತು. ಎಲ್ಲೂ ಕೂಡ ದಾಖಲಾಗಿಲ್ಲ. ಸ್ವತಂತ್ರ ಹೋರಾಟದಲ್ಲಿ ಸುಮಾರು 3.5 ಲಕ್ಷ ಬ್ರಿಟಿಷರನ್ನ ಕಗ್ಗೊಲೆ ಮಾಡಿರ್ತಕ್ಕಂತಹ ಇತಿಹಾಸ ಇದೆ. ಬಂಜಾರ ಜನಾಂಗದವರು ಬ್ರಿಟಿಷರ 3,50,000 ಅಧಿಕಾರಿಗಳನ್ನು ಕಗ್ಗೊಲೆ ಮಾಡಿದ್ದಾರೆ. ಯಾಕೆ? ಅವರು ಬುಡಕಟ್ಟು ಜನಾಂಗದವರು, ಹುಟ್ಟುಗಾಡಿನಲ್ಲಿ ಬೇಕಾದಷ್ಟು ಬೀರವಾಗಿ ಅಡ್ಡಾಡುವಂತಹ ಜನಾಂಗದವರು, ಹೆಸರುವಾಸಿಯಾಗಿರ್ತಕ್ಕಂಥ ಜನಾಂಗದವರು, ಎಲ್ಲಿಂದಲೂ ಬಂದಿರತಕ್ಕಂಥ ಯಾವುದೋ ಅಧಿಕಾರಿಗಳನ್ನ ಜನಮಾರ್ಗದಲ್ಲಿ ಕೊಲ್ಲುವಂತಹ ಶಕ್ತಿ ಬಹುಶಃ ಕನ್ಯಾಸರಿಗೆ ಬೇಕಾಗಿರಲಿಲ್ಲ. ಇವರ ವ್ಯಾಪಾರಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥ ಏನು ತೊಂದರೆಗಳಿದೆಯಲ್ಲ, ಆ ತೊಂದರೆಗಳೆಲ್ಲವನ್ನೂ ಕೂಡ ಹಿಮ್ಮೆಟ್ಟಿಸುವಂತಹ ಆ ಒಂದು ಜಾಣತನ ಸೇವಾಲಾಲ್ರಿಗೂ ಕೂಡ ಇತ್ತು, ಆ ಜನಾಂಗದ ಎಲ್ಲಾ ಮುಖಂಡರಿಗೂ ಕೂಡ ಇತ್ತು. ಸೇವಾಲಾಲ್ ಎಲ್ಲೋ ಮಹಾರಾಷ್ಟ್ರದಲ್ಲಿ, ಸೇವಾಲಾಲ್ ಎಲ್ಲೋ ಆಂಧ್ರ ಪ್ರದೇಶದಲ್ಲಿ, ಸೇವಾಲಾಲ್ ಎಲ್ಲೋ ಕರ್ನಾಟಕದಲ್ಲಿ, ಸೇವಾಲಾಲ್ ಎಲ್ಲೋ ಅಂಗೋಲಾದಲ್ಲಿ, ಸೇವಾಲಾಲ್ ಎಲ್ಲೋ ಕೇರಳದಲ್ಲಿ ಅಲ್ಲಿ ಇದ್ದಾಗ ಮಾತ್ರ ಆ ಕ್ರಾಂತಿಗಳು ನಡೆಯಲಿಲ್ಲ. ದೇಶದಲ್ಲಿ 1957ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ನಡೆಯಿತು. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬ ಸೇನಾನಿಗೂ, ಪ್ರತಿಯೊಬ್ಬ ಭಾರತೀಯ ದೇಶಭಕ್ತನಿಗೂ ಅಗತ್ಯ ಇರತಕ್ಕಂಥ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಒದಗಿಸಿರ್ತಕ್ಕಂಥ ಜನಾಂಗ ಯಾವ್ದಾದ್ರು ಕೇವಲ ಬಂಜಾರ. ಇಂತಹ ಒಂದು ಸನ್ನಿವೇಶವನ್ನ ಗಮನಿಸಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರ ಏನ್ ಮಾಡಿದ್ರು, ಕರ ನಿರಾಕರಣೆ ಅವರಿಗೆ ಒಂದು ಕಾಯ್ದೆ ಹಾಕಿದ್ರು. ಎಂತ ಕಾಯ್ದೆ ಅಂತ ಹೇಳಿದ್ರೆ ಕ್ರಿಮಿನಲ್ ಟ್ರೈಲ್ ಕಾಯ್ದೆ 1871ರಲ್ಲಿ ಕ್ರಿಮಿನಲ್ ಟ್ರೈಲ್ ಕಾಯ್ದೆಯನ್ನ ತಂದು ನಮ್ಮ ಬಂಜಾರ ಜನಾಂಗವನ್ನು ಕುಗ್ಗಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ. ಅದು ಕೂಡ ಅಂತ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ಸೇವಾಲಾಲ್ ಅವರು ಅದಕ್ಕಿಂತ ಪೂರ್ವದಲ್ಲಿಯೇ 18ನೇ ಶತಮಾನದಲ್ಲಿ ಹಮಾರವರ ಯಾರು ಕೇಳುವಂತ ಅವಶ್ಯಕತೆ ಇಲ್ಲ ಅಂತ ಅಂದಿದ್ರು ಕೂಡ ನಂತರ ಬಂದಿರತಕ್ಕಂಥ ಅನೇಕ ಅಧಿಕಾರಿಗಳು ಈ ಕಾಯ್ದೆಯನ್ನು ಜಾರಿಗೆ ತಂದರು. 1857ರ ದಂಗೆಯ ನಂತರದಲ್ಲಿ ಈ ದಂಗೆಗೆ ಮೂಲ ಕಾರಣ, ಮೂಲ ಪ್ರೇರಣೆ, ಮೂಲ ರೂವಾರಿಗಳು ಯಾರು? ನಮ್ಮ ಬಂಜಾರ ಜನಾಂಗ. ಅವ್ರು ಕೊಟ್ಟಿದ್ದ ಶಸ್ತ್ರಾಸ್ತ್ರ ಕೊಡದೇ ಇದ್ದಿದ್ರೆ, ಅವ್ರು ಕೊಟ್ಟಿರ್ತಕ್ಕಂತಹ ಬದುಕುಗಳನ್ನು ಅವ್ರು ಕೊಡದೇ ಇದ್ದಿದ್ರೆ ಮುಂಚೂಣಿಯಲ್ಲಿ ಯುದ್ಧವನ್ನ ಮಾಡ್ತಿರ್ಲಿಲ್ಲ, ಮುಂಚೂಣಿಯಲ್ಲಿ ನಾಯಕರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ತಿರ್ಲಿಲ್ಲ. ಇಂತಹ ಒಂದು ಸತ್ಯವನ್ನ ನಾವೆಲ್ಲರೂ ಕೂಡ ತಿಳ್ಬೇಕು. ಆದರೆ ಇದರ ಬಗ್ಗೆ ಇಲ್ಲಿಯೂ ಕೂಡ ದಾಖಲೆ